ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ನೀಡಿದರು. ಗೌರಮ್ಮನವರು ಮಿಸೆಸ್ ಟಿ.ಜಿ. ಕೃಷ್ಣ ಎನ್ನುವ ಹೆಸರಿನಲ್ಲಿ ಕಥೆಗಳನ್ನು ಬರೆದಿದ್ದಾರೆ. ಕಂಬನಿ, ಚಿಗುರು ಹಾಗೂ ಗೌರಮ್ಮನ ಕಥೆಗಳು ಅವರ ಕಥಾ ಸಂಕಲನಗಳು. ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಈ ಪಾಠದಲ್ಲಿ ಟೋಟಲ್ 6 ಪ್ರಶ್ನೆ ಇದೆ. ಇದಕ್ಕೆ ಉತ್ತರಗಳು ಬಹಳ ಸರಳವಾಗಿವೆ. ನೀವು ಇದನ್ನು ಸುಮ್ಮನೆ ಕೇಳಿಸ್ಕೊಂಡು ಎಕ್ಸಾಮಿಗೆ ಹೋದರೆ ಸಾಕು, ನೀವು ಕಂಪ್ಲೀಟಾಗಿ ಆನ್ಸರ್ ಬರಿಬೋದು. ಸೊ ಈಗ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ. ಆಹುತಿ. ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. 1. ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು? ಉತ್ತರ: ರೈಲಿನಲ್ಲಿ ಸಿಕ್ಕಿದ ಮುದುಕ ಒಬ್ಬ ರತ್ನ ವ್ಯಾಪಾರಿ. 2. ಯುವಕನು ರೈಲಿನಲ್ಲಿ ಸಿಕ್ಕ ಮುದುಕನ ಮನೆಗೆ ಏಕೆ ಬಂದನು? ಉತ್ತರ: ಯುವಕನು ರೈಲಿನಲ್ಲಿ ಸಿಕ್ಕ ಮುದುಕನ ಮನೆಗೆ ಎಲ್ಲಿ ಹುಡುಕಿದರೂ ಉದ್ಯೋಗ ಸಿಗದೇ ಇದ್ದದ್ದರಿಂದ ಕೆಲಸ ಕೇಳಲು ಬಂದನು. 3. ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು? ಉತ್ತರ: ಮುದುಕನ ಮಗಳ ಹೆಸರು ಸೀತೆ ಮತ್ತು ಸೊಸೆಯ ಹೆಸರು ಶಾಂತಿ. ನೆಕ್ಸ್ಟ್ ಕ್ವಶನ್ನು. ವರದಕ್ಷಿಣೆಯ ಪಿಚಾಚಿ ಯಾರನ್ನು ಬಲೆ ತೆಗೆದುಕೊಂಡಿತು? ವರದಕ್ಷಿಣೆ ಪಿಚಾಚಿ ಯಾರಿಗೆ ಬಲಿ ತಗೊಂಡ್ಕೊಳ್ತು? ಈ ಪಾಠದ ಹೆಸರು ಏನು? ಆಹುತಿ ಅಲ್ವಾ? ಇದು ಯಾರಿಗೆ ಆಹುತಿ ತಗೊಂಡ್ತು ಅಂತ ಕೇಳ್ತಾ ಇದ್ದಾರೆ. ವರದಕ್ಷಿಣೆಯ ಪಿಚಾಚಿ ಶಾಂತಿಯನ್ನು ಬಲಿ ತೆಗೆದುಕೊಂಡಿತು. 5. ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನು? ಯಾಕೆ ಇವನು ಬಡವರ ಹುಡುಗಿಗೆ ಯಾಕೆ ಮದುವೆ ಆಗಿಲ್ಲ? ರೀಸನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನೆಂದರೆ, ಮೊದಲನೇ ಕಾರಣ, ಯುವಕನಿಗೆ ಲಂಡನ್ನಿಗೆ ಹೋಗಿ ಲಾ ಕಲಿಯುವ ಇಚ್ಛೆ ಇತ್ತು. ಇವನಿಗೆ ಲಂಡನ್ನಿಗೆ ಹೋಗಿ ಲಾ ಕಲಿಬೇಕು ಅನ್ನೋ ಇಷ್ಟ ಇರುತ್ತೆ. 2ನೇ ಕಾರಣ, ಬಡವರ ಮನೆ ಹುಡುಗಿಯನ್ನು ಮದುವೆ ಆದರೆ ಇದು ಸಾಧ್ಯವಾಗಿರುವುದಿಲ್ಲ. ಸೊ ಅಲ್ಲಿಗೆ ದುಡ್ಡೆಲ್ಲ ಬೇಕಲ್ವಾ? ಇದು ಬಡವರ ಮನೆ ಹುಡುಗಿಗೆ ಮದುವೆ ಆದರೆ ಇದು ಸಾಧ್ಯ ಆಗೋದಿಲ್ಲ ಅನ್ನೋ 2 ಕಾರಣದಿಂದ ಇವನು ಬಡವರ ಮನೆ ಹುಡುಗಿಗೆ ಮದುವೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಸೊ